ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಕಳೆದ ವಾರ ತೆರೆ ಕಂಡ ಶ್ರೀಕಿ ಹಾಗೂ ಹರ್ಷಿಕಾ ಪುಣಚ್ಚ ಅಭಿನಯದ ಬಿ3 ಚಿತ್ರ ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದೇ ಖುಷಿಯಲ್ಲಿ ಚಿತ್ರತಂಡ ನಗರದ ರೇಣುಕಾಂಬ ಚಿತ್ರಮಂದಿರದಲ್ಲಿ ಸ್ಯಾಂಡಲ್ವುಡ್ನ ತಾರೆಗಳಿಗಾಗಿ ಸ್ಪೆಷಲ್ ಶೋ ಏರ್ಪಡಿಸಿತ್ತು. ಕಿಚ್ಚ ಸುದೀಪ್, ದರ್ಶನ್, ತರುಣ್, ರಿಷಿಕಾ ಸಿಂಗ್, ಮೇಘನಾ ಘಾಂವ್ಕರ್ ಸೇರಿದಂತೆ ಅನೇಕ ತಾರೆಯರು ಬಿ3 ಚಿತ್ರವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದು ಜನಗಳಿಗೂ ಗೊತ್ತಾಗುತ್ತೆ, ಎಲ್ಲರೂ ನೋಡಿದವ್ರಿಗೆ ಅನಿಸುತ್ತೆ. ಬಟ್ ಎಲ್ರಿಗೂ ಒಂದೊಂದು ಕಡೆ ಕನೆಕ್ಟ್ ಆಗ್ತಾ ಇದೆ ಸಿನಿಮಾ. ಮ್ಯೂಸಿಕ್ಕು ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಟೋಟಲಿ ಸಿನಿಮಾ ಇಸ್ ಗುಡ್. ಸೊ ಒಂದು ಹೊಸಬ್ರು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಹಳಬ್ರು ಮಾಡೋದಂತ ಹೊಸಬ್ರು ಒಂದು ಹೊಸ ಪ್ರಯತ್ನ ಮಾಡೋದು. I think the first film I'm watching Ibbirudanu, and I should say that they have got abundance. I mean, solid potential as actors, both of them. I think they're fantastic. Shriki, I didn't expect him to perform so well, frankly speaking. Gottu Parshadane, but he's done extremely well. I think for a newcomer, I think. ಈ ರೇಂಜಿಗೆ ಕೆಲಸ ತೊಗೊಳೋದ್ರಲ್ಲಿ ಐ ಥಿಂಕ್ ದ ಡೈರೆಕ್ಟರ್ ಹ್ಯಾಸ್ ಬಿನ್ ವೆರಿ ಸಕ್ಸಸ್ಫುಲ್. ನನಗೆ ಈಗಲೂ ನನಗೆ ಐ ಆಮ್ ನಾಟ್ ಏಬಲ್ ಟು ಟಾಕ್. ನನಗೆ ಸುದೀಪ್ ಸರ್, ದರ್ಶನ್ ಸರ್ ಮಾತು ಕೇಳಿನೇ ನನಗಿನ್ನೂ ಒಂಥರ ರೋಮಾಂಚನ ಆಗ್ತಿದೆ. ಯಾಕಂದರೆ ಇವತ್ತು ಹನುಮ ಜಯಂತಿ. ಬೆಂಗಳೂರಿನ ಆಂಜನೇಯ ದೇವಸ್ಥಾನಗಳಲ್ಲಿ ಹನುಮ ಜಯಂತಿಯನ್ನ ವಿಶೇಷ ಪೂಜೆ ಪುನಸ್ಕಾರಗಳಿಂದ ಆಚರಿಸಲಾಯಿತು. ಬನ್ನಿ ಹಾಗಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಹನುಮ ಜಯಂತಿಯ ಸಂಭ್ರಮ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ಎಲ್ಲೆಲ್ಲೂ ಆಂಜನೇಯನ ನಾಮಸ್ಮರಣೆ. ದಾರಿಯುದ್ದಕ್ಕೂ ಆಂಜನೇಯನ ವ್ರತ ಮಾಡುತ್ತಾ ಸರತಿ ಸಾಲಿನಲ್ಲಿ ನಿಂತಿರುವ ಭಕ್ತಾದಿಗಳು. ಹನುಮ ಜಯಂತಿಯ ಸಂಭ್ರಮ ಎಲ್ಲೆಲ್ಲೂ ಜೋರಾಗಿತ್ತು. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 22 ಅಡಿ ಎತ್ತರದ ಶಿಲಾವಿಗ್ರಹಕ್ಕೆ ಚಿನ್ನದ ಕವಚಗಳನ್ನು ತೊಡಿಸಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೊದಲ ದಿನವಾದ ಇಂದು ಶತಪಂಚಾಮೃತ ಅಭಿಷೇಕ ನಡೆಸಲಾಯಿತು. ವಿಶೇಷವಾಗಿ ಆಂಜನೇಯ ವರಗಳನ್ನು ಕೊಟ್ಟು ಈ ಸನ್ನಿಧಿ ಎಲ್ಲರೂ ಕೂಡ ಪ್ರಖ್ಯಾತಿ ಪಡೆದಿರುವಂಥ ಸನ್ನಿಧಿ. ದೇವರಿಗೆ ಶತರುದ್ರಾಭಿಷೇಕ ಹಾಗೂ ವಿಶೇಷ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. 5 ದಿನಗಳು ಕೂಡ ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕೊನೆ ದಿವಸ ದಂಪತಿಗಳ ಕೈಯಿಂದ ಶತಕಳಶ ಕ್ಷೀರಾಭಿಷೇಕ 108 ಕಳಶಗಳಿಂದ ಅವರ ಕೈಯಲ್ಲೇ ಪೂಜೆಯನ್ನು ಮಾಡಿಸಿ ಅವರ ಕೈಯಿಂದನೇ ದೇವರಿಗೆ ಅಭಿಷೇಕ ಮಾಡುವಂತಹ ಪದ್ಧತಿ ಇಲ್ಲಿ ಬಂದಿದೆ. ಇನ್ನು ಚಾಮರಾಜಪೇಟೆಯಲ್ಲಿರುವ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. 25 ಅಡಿ ಎತ್ತರದ ಆಂಜನೇಯನಿಗೆ ಅಭಿಷೇಕ, ತುಳಸಿ ಹಾಗೂ 1,500 ವಡೆಯಿಂದ ಹಾರ ಮಾಡಿ ಅಲಂಕಾರ ಮಾಡಲಾಗಿತ್ತು. ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇವಸ್ಥಾನದಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿ ವಿಶೇಷ ಪೂಜೆ ಮಾಡಲಾಯಿತು. ಇಲ್ಲಿ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಾಗಿದೆ. ತುಂಬ ವರ್ಷದಿಂದಲೂ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ವರ್ಷದಿಂದ ಬಂದಾಗ ಒಳ್ಳೆಯದಾಗಿದೆ ಎಲ್ರಿಗೂ, ಹಾಗಾಗಿ ಬರ್ತಾ ಇರ್ತೀವಿ. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಹನುಮನ್ ಜಯಂತಿ ದಿನ ವಿಶೇಷ ಇಲ್ಲಿ ನಡೀತಾನೆ ಇರುತ್ತೆ ವರ್ಷ ವರ್ಷ. ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಂಜನೇಯನ ವ್ರತ ಮಾಡುತ್ತಾ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡ್ರು. ಬೆಂಗಳೂರಿನಿಂದ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.